ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಇವತ್ತು ರೈವಲ್ರಿ ಮ್ಯಾಚ್ನ ಸಮಯ. ಯಾಕಂದರೆ ಮೊನ್ನೆ ಅಷ್ಟೇ, ನಿನ್ನೆ ಒಂದೇ ದಿನ ಗ್ಯಾಪ್ ಇದ್ದಿದ್ದು. ಮೊನ್ನೆ ನಮ್ಮೂರಿಗೆ ಬಂದು, ನಮ್ಮ ಬೆಂಗಳೂರಿಗೆ ಬಂದು ಪಂಜಾಬ್ ನಮಗೆ ಸೋಲನ್ನು ಕೊಟ್ಟು ಹೋಗಿದೆ. ಆದರೆ ಈ ಮ್ಯಾಚ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾವು ಎಲ್ಲ ಮ್ಯಾಚನ್ನು ಕೂಡ ಅವೇ ಹೋಗಿ ಅವರ ಗ್ರೌಂಡಲ್ಲಿ ಗೆದ್ದು ಬಂದಿರೋದು, 4 ಮ್ಯಾಚನ್ನು ಕೂಡ. ಸೊ ಹಾಗಾಗಿ ನಮ್ಮ ಗೆಲುವಿನ ಟ್ರ್ಯಾಕ್ ರೆಕಾರ್ಡ್ ಬೇರೆಯವರ ಪಿಚ್ಚಲ್ಲಿ ಚೆನ್ನಾಗಿದೆ. ಸೊ ಇವತ್ತು ಕೂಡ ಅದು ರಿಪೀಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಈ ಮ್ಯಾಚೆಲ್ಲ ನಾರ್ಮಲ್ ಆಗಿರ್ಬೋದಾಗಿತ್ತು ಏನೋ, ಆದರೆ ಮೊನ್ನೆ ಶ್ರೇಯಸ್ ಅಯ್ಯರ್ ಮಾಡಿದಂಥ ಒಂದು ಸನ್ನೆ ಏನು RCB ಫ್ಯಾನ್ಸ್ಗಳು ಕೂಗ್ತಾ ಇದ್ರು, ಎಲ್ಲಿ ಕೇಳ್ತಾ ಇಲ್ವಲ್ಲ, ಸೌಂಡೇ ಕೇಳ್ತಿಲ್ಲ ಅಂತ ಮಾಡಿದಂಥ ಒಂದು ಸನ್ನೆ ಈಗ ವೈರಲ್ ಆಗಿರೋದು. ಹಾಗಾಗಿ ಪಂಜಾಬ್ ಕ್ರೌಡನ್ನು ಕೂಡ ನಮ್ಮ ಕೊಹ್ಲಿ ಆ್ಯಂಡ್ ಉಳಿದಂಥ ರಜತ್ ಪಟ್ಟಿದಾರ್ ಎಲ್ಲರೂ ಕೂಡ ಸೈಲೆಂಟ್ ಮಾಡ್ತಾರೆ ಅಂತ ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಹಾನೆಸ್ಟ್ ನನ್ನನ್ನು ಕೇಳಿದ್ರೆ ಈ ರೈವಲ್ರಿ ಅವ್ರೂರಿಗೆ ಹೋಗಿ ಹೊಡೆಯೋದು, ಅವ್ರ ಪಿಚ್ಚರ್ ಹೊಡೆಯೋದಕ್ಕಿಂತ ನಮ್ಮಲ್ಲಿ ಬಂದಾಗ ಇಲ್ಲೇ ಮುಗಿಸಿ ಆಮೇಲೆ ಅಲ್ಲೂ ಕೂಡ ಹೊಡಿಬೇಕು. ಇದು ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು. ನಾವೆಲ್ಲ ಈ ತವರು ಮ್ಯಾಚ್ಗಳನ್ನು ಸೋಲ್ತಾ ಹೋದರೆ 14 ಮ್ಯಾಚಲ್ಲಿ 7 ಹೋಮ್ ಪಿಚ್ ಮ್ಯಾಚ್ ಇರುತ್ತೆ. 7 ನಾವು ಸೋತು 7 ಗೆದ್ದರೆ ಕ್ವಾಲಿಫೈ ಆಗೋಕ್ಕಾಗಲ್ಲ. ಹಾಗಾಗಿ ನಾವು ಹೋಮ್ ಪಿಚ್ ಬಗ್ಗೆ ಕೂಡ ಟೀಮ್ ಕಾಂಬಿನೇಷನ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡೋಣ. ಚಂಡೀಗಢನ ಹೊಸ ಸ್ಟೇಡಿಯಂ, ರಿನೋವೇಟ್ ಆಗಿರುವಂಥ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಆಗ್ತಿರೋದು. ಸೊ ಇಲ್ಲಿ ಮುಲಾನ್ಪುರ್ ಸ್ಟೇಡಿಯಂ ಚಂಡೀಗಢನಲ್ಲಿ. ಸೊ ಈ ಒಂದು ನ್ಯೂ ಚಂಡೀಗಢ ಸ್ಟೇಡಿಯಂ ಈ ಒಂದು ಸೀಸನ್ನಲ್ಲಿ 3 ಮ್ಯಾಚಲ್ಲಿ ಆಡಿದ್ದಾರೆ. ಸೊ ಏನೇನಾಗಿದೆ ಮ್ಯಾಚಲ್ಲಿ, ಜೊತೆಗೆ ನಮ್ಮ ಅವರ ಹೆಡ್ ಟು ಹೆಡ್ ಹೇಗಿದೆ, ಜೊತೆಗೆ ಇವತ್ತು ಟೀಮ್ ಕಾಂಬಿನೇಷನಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನಂಬರ್ 1, ಇವತ್ತು ಮ್ಯಾಚ್ ಆಗ್ತಿರೋದು ಡೇ ಮ್ಯಾಚ್. 3:30ಕ್ಕೆ ಶುರುವಾಗುತ್ತೆ. ಹಾಗಾಗಿ ಪಿಚ್ ತುಂಬ ಏನು ಬೌಲರ್ಗಳಿಗೆ ಸಮಸ್ಯೆ ಆಗುತ್ತೆ, ಡ್ಯೂ ಫ್ಯಾಕ್ಟರ್ ಇರುತ್ತೆ, ಅದು ಯಾವುದೂ ಕೂಡ ಆಗಲ್ಲ. ಬಟ್ ನಾವು ಹಿಂದಿನ ಮ್ಯಾಚ್ಗಳನ್ನು ನೋಡಿದ್ರೆ ಈ ಪಿಚ್ಚಲ್ಲಿ ಜೋಫ್ರಾ ಆರ್ಚರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಸಂದೀಪ್ ಶರ್ಮಾ ಅದ್ಭುತವಾಗಿ ಬೌಲ್ ಮಾಡಿದ್ದಾರೆ, ಏನು ಜಾನ್ಸನ್ ಹಾಗೆ ಚಹಲ್ಗೂ ಕೂಡ ಹೆಲ್ಪ್ ಆಗಿದೆ. ನಾವು 3 ಮ್ಯಾಚ್ ಈ ಸೀಸನಲ್ಲಿ ಇದೇ ಪಿಚ್ಚಲ್ಲಿ ಆಡಿದ್ದಾರೆ. ಫಸ್ಟ್ ಮ್ಯಾಚ್ ಆಡಿದ್ದು ರಾಜಸ್ಥಾನ್ ವಿರುದ್ಧ ಪಂಜಾಬ್. ಸೊ ಆ ಮ್ಯಾಚಲ್ಲಿ ರಾಜಸ್ಥಾನ ಗೆದ್ದಿತ್ತು 50 ರನ್ನಿಂದ. ಸೊ ಅದಾದಮೇಲೆ ಚೆನ್ನೈ ಮೇಲೆ ಆಡ್ತಾರೆ, ಚೆನ್ನೈ ಮೇಲೆ ಪ್ರಿಯಾಂಶ್ ಆರ್ಯ ಸೆಂಚುರಿ ಹೊಡಿತಾರೆ. ಸೊ ಆ ಮ್ಯಾಚಲ್ಲಿ ಪಂಜಾಬ್ ಗೆದ್ದಿತ್ತು, ಅದು ಕೂಡ 200+, 219 ರನ್ ಗಳಿಸಿದ್ರು. ರಾಜಸ್ಥಾನ್ ರಾಯಲ್ಸ್ 205 ಗಳಿಸಿದ್ರು. ಸೊ ಫಸ್ಟ್ 2 ಮ್ಯಾಚಲ್ಲೂ ಕೂಡ 200+ ರನ್ ಬಂದಿದೆ. ಬಟ್ ಒಂದು ವ್ಯತ್ಯಾಸ ಅಂತಂದರೆ ಅದು 2 ಮ್ಯಾಚ್ ಕೂಡ ಏನು ಅಂಡರ್ ಲೈಟ್ಸ್ ಆಡಿದಂಥ ಮ್ಯಾಚ್. ಇನ್ನು 3ನೇ ಮ್ಯಾಚ್ ಅಂತೂ ದೊಡ್ಡ ಸರ್ಪ್ರೈಸ್ ಕೊಡ್ತು. ಯಾಕಂದರೆ 111ಕ್ಕೆ ಇವರು ಪಂಜಾಬ್ ಅವರು ಆಲ್ಔಟ್ ಆಗ್ತಾರೆ. ಅದಾದಮೇಲೆ KKR ಅವರು ಬರ್ತಾರೆ. ಅವ್ರು ಬಂದು ಆಲ್ಔಟ್ ಆಗೋದು ನಿಮಗೆಲ್ಲ ಗೊತ್ತಿದೆ, 95ಕ್ಕೆ ಆಲ್ಔಟ್ ಆಗ್ತಾರೆ. ಸೊ ಹೀಗೆ ಈ ಸ್ಕೋರ್ ಏನಿದೆ ಅದನ್ನು ನೋಡಿದಾಗ 200+ ಹೋಗಿದ್ದೂ ಇದೆ, ಅದೇ 100ರ ಒಳಗೆ ಟೀಮ್ಗಳು ಆಲ್ಔಟ್ ಆಗಿದ್ದು ಕೂಡ ಇದೆ ಪಿಚ್ಚಲ್ಲಿ. ಸೊ ಇಂಥದ್ದೇ ಒಂದು ಪಿಚ್ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಆದರೆ RCB ಮೇಲೆ ಯಾವ ರೀತಿಯ ಟ್ರ್ಯಾಕನ್ನು ರೆಡಿ ಮಾಡಿರ್ಬೋದು ಪಂಜಾಬ್ ಅಂತಂದರೆ, ಮೊನ್ನೆಯ ಮ್ಯಾಚನ್ನು ನಾವು ಗಮನಿಸಿದಾಗ ಬಹುಶಃ ಅವರು ಬೌಲಿಂಗ್ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಬೌಲರ್ಗಳಾದಂಥ ಚಹಲ್, ಜಾನ್ಸನ್ ಎಲ್ಲರೂ ಕೂಡ ಉತ್ತಮವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಮೇ ಬಿ ಒಂದು ಬೌಲಿಂಗ್ ಫ್ರೆಂಡ್ಲಿ ಆದಂಥ, ಜೊತೆಗೆ ಬ್ಯಾಟಿಂಗೂ ಕೂಡ ಅಸಿಸ್ಟೆನ್ಸ್ ಇರುವಂಥ ಒಂದು ಪಿಚ್ ಇವತ್ತು ಇರಬಹುದು ಅಂತ ಕಾಣಿಸುತ್ತೆ. ಸೊ ಇದು ಲಾಸ್ಟ್ 3 ಮ್ಯಾಚಲ್ಲಿ ನಾವು ನೋಡಿದಾಗ ಫಸ್ಟ್ 2 ಮ್ಯಾಚ್ 200+, ಅದಾದಮೇಲೆ 111ಕ್ಕೆ ಆಲ್ಔಟ್ ಆಗುವಂಥ ಪರಿಸ್ಥಿತಿ, 100ರ ಒಳಗೆ KKR ಆಲ್ಔಟ್ ಆಯಿತು. ಸೊ ಇದು ಸದ್ಯದ ಲೆಕ್ಕಾಚಾರ. ಸೊ ಇನ್ನು ಹೆಡ್ ಟು ಹೆಡ್ ನೋಡಿದ್ರೆ ನಾವು 34 ಮ್ಯಾಚ್ ಆಲ್ಮೋಸ್ಟ್ ಆಡಿದ್ದೀವಿ. ಸೊ ಅವರು ನಮಗಿಂತ ಸ್ವಲ್ಪ ಮೇಲೆ ಹೋಗಿದ್ದಾರೆ ಈಗ ಲಾಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ. ಸೊ 16 ಅವ್ರು ಗೆದ್ದಿರೋದು, ಆಲ್ಮೋಸ್ಟ್ 18 ಅವ್ರು ಗೆದ್ದಿರೋದು, 16 ನಾವು ಗೆದ್ದಿದ್ದೀವಿ. ಸೊ ಇಂಥ ಒಂದಷ್ಟು ಕಾಂಬಿನೇಷನ್ ಇದೆ ಈಗ. ಆನ್ ಪೇಪರ್ ಏನೇ ಇದ್ದರೂ ಕೂಡ ಹೊಸ ಮ್ಯಾಚ್ ಅಂತ ಅಂದಾಗ ಈ ಹಳೆ ರೆಕಾರ್ಡ್ಸ್ ಎಲ್ಲ ಕೂಡ ಲೆಕ್ಕಕ್ಕೆ ಬರಲ್ಲ. ಸೊ RCB ಈ ಮ್ಯಾಚನ್ನು ಫೇಸ್ ಮಾಡಬೇಕಾದ್ರೆ ಏನು ತಲೆಯಲ್ಲಿರುತ್ತೆ? ಒಂದು, ಅವ್ರಿಗಿರೋ ಕಾನ್ಫಿಡೆನ್ಸ್, ನಾವು ಅವೇ ಪಿಚ್ಗಳಲ್ಲಿ ಚೆನ್ನೈಯಲ್ಲಿ ಗೆದ್ದಿದ್ದೀವಿ, ವಾಂಖೆಡೆಯಲ್ಲಿ ಗೆದ್ದಿದ್ದೀವಿ, ಕೋಲ್ಕತ್ತಾದಲ್ಲಿ ಗೆದ್ದಿದ್ದೀವಿ, ಜೈಪುರಲ್ಲಿ ಗೆದ್ದಿದ್ದೀವಿ. 4 ಮ್ಯಾಚನ್ನು 8 ಪಾಯಿಂಟ್ ಆಗಿದೆ ನಮ್ಮದು. ಬಟ್ ಅವೇ ಹೋದಾಗ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ, ಅದು ನಮಗೆ ಭಾಳ ಪ್ಲಸ್ ಈ ಮ್ಯಾಚಲ್ಲಿ. ಎರಡನೇದಾಗಿ ಶ್ರೇಯಸ್ ಅಯ್ಯರ್ ಮತ್ತು ರಿಕಿ ಪಾಂಟಿಂಗ್ ಇಬ್ಬರು ಬಂದ ಮೇಲೆ ಪಂಜಾಬ್ ಡಿಫ್ರೆಂಟ್ ಸೈಡಾಗಿ ಕಾಣ್ತಾ ಇದೆ. ಹಿಂದೆ ನಾವು ನೋಡ್ತಿದ್ದಂಥ ಪಂಜಾಬ್ 11ಗೂ ಪಂಜಾಬ್ ಕಿಂಗ್ಸ್ಗೂ ಈಗ ಕಿಂಗ್ಸ್ ಪಂಜಾಬ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಇಬ್ಬರು ಬಂದು ಎಂಟ್ರಿ ಕೊಟ್ಟಿರೋದು ಮಾಸ್ಟರ್ ಮೈಂಡ್ಗಳು. ಅದರಲ್ಲೂ ಲಾಸ್ಟ್ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಮಾಡಿದಂಥ ಒಂದಷ್ಟು ಬೌಲಿಂಗ್ ಚೇಂಜಸ್ ಇದೆಯಲ್ಲ, RCBನ ಕಂಪ್ಲೀಟಾಗಿ ಕಟ್ ಹಾಕ್ತು. ಯಾವುದೇ ಪ್ಲೇಯರ್ ಕೂಡ ಸೆಟ್ಲ್ ಆಗಲಿಲ್ಲ ಬಂದು. ಸೊ ಪ್ರೆಸೆಂಟೇಷನ್ ಸೆರೆಮನಿಲೂ ಕೂಡ ಅದೇ ಅಯ್ಯರ್ ಹೇಳಿದ್ದು, ನಾವು ಯಾವುದೇ ಹೊಸ ಬ್ಯಾಟ್ಸ್ಮನ್ ಬಂದರೂ ಕೂಡ ಸೆಟಲ್ ಡೌನ್ ಆಗಬಾರ್ದು ಅಂತ ನಾವು ಪ್ರಯತ್ನ ಪಟ್ವಿ. ಬಟ್ ಟಿಮ್ ಡೇವಿಡ್ ಕೊನೆಯದಾಗಿ ಬಂದು ಒಂದೊಳ್ಳೆ ಫಿನಿಶ್ ಕೊಟ್ಟರು ಅಂತ ಹೇಳಿದರು. ಸೊ ಇವತ್ತಿನ ಮ್ಯಾಚಲ್ಲಿ ಟೀಮ್ ಬದಲಾವಣೆ ಬಗ್ಗೆ ಮಾತನಾಡೋಣ. ಬಹುಶಃ ಪಂಜಾಬ್ನಲ್ಲಿ ಅಂಥ ದೊಡ್ಡ ಚೇಂಜಸ್ ಇರಲ್ಲ, ಸೇಮ್ ಇದೇ ಟೀಮನ್ನು ಆಡಿಸ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ಅವರು ಯಾಕೆ ಸ್ಟೋಯ್ನಿಸ್ನ ಡ್ರಾಪ್ ಮಾಡಿದ್ರು ಗೊತ್ತಾಗಿರಲಿಲ್ಲ. ಯಾಕಂದರೆ ಹಿಂದಿನ ಮ್ಯಾಚಲ್ಲಿ ಅವರು 11 ಬಾಲಿಗೆ 35 ಹೊಡೆದಿದ್ರು. ಆಮೇಲೆ ಈ 111 ರನ್ ಗಳಿಸ್ತಾರಲ್ಲ, ಅವತ್ತು ಮಾರ್ಕಸ್ ಸ್ಟೋಯ್ನಿಸ್ ಡ್ರಾಪ್ ಆಗಿದ್ರು. ಸೊ ಇವತ್ತು ಮತ್ತೆ ಹೋಮ್ ಪಿಚ್ ಆಗಿರೋದ್ರಿಂದ ಸ್ಟೋಯ್ನಿಸ್ ಅವ್ರನ್ನ ಆಡಿಸ್ತಾರ, ಏನಾದರೂ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಸ್ಟಿಲ್ ಆ ಒಂದು ಚಿಂತನೆ ನಡೀತಾ ಇರುತ್ತೆ. ಸೊ ಇನ್ನು RCB ಟೀಮ್ಗೆ ಬರೋದಾದರೆ ಬಹುಶಃ ಇಲ್ಲಿ ಮನೋಜ್ ಪಾಂಡ್ಗೆಗೆ ಲಾಸ್ಟ್ ಟೈಮ್ 5 ವಿಕೆಟ್ 6 ವಿಕೆಟ್ ಹೋಗಿದ್ರಿಂದ ಅಲ್ಲಿ ಇಂಪ್ಯಾಕ್ಟ್ ಆಗಿ ತೊಗೊಂಬಂದರು, ಒಂದು ಬ್ಯಾಟಿಂಗ್ ಪವರ್ ಬೇಕು ಅಂತ. ಬಟ್ ಈ ಸಲ ಬಹುಶಃ ದೇವದತ್ ಪಡಿಕ್ಕಲ್ ಅವರೇ ಆಡ್ತಾರೆ. ದೇವದತ್ ಪಡಿಕ್ಕಲ್
ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವತ್ತು ಬರ್ತಾರೆ. ಯಾಕಂದರೆ ಅವೇ ಪಿಚ್ಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಸಲ ದೇವದತ್ ಪಡಿಕ್ಕಲ್. ಸೊ ಈ ಒಂದು ಚೇಂಜನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಕೃನಾಲ್ ಪಾಂಡ್ಯ ಬೆಂಗಳೂರು ಪಿಚ್ಚಲ್ಲಿ ಕ್ಲಿಕ್ ಆಗಿಲ್ಲ, ಬಟ್ ಹೊರಗಡೆ ಚೆನ್ನಾಗಿ ಮಾಡ್ತಿರೋದ್ರಿಂದ ಅವರ ಬದಲಾವಣೆ ಕೂಡ ಇಲ್ಲ. ಬಟ್ ಒಂದು ಪ್ರಶ್ನೆ ಇದೆ, ಲಿವಿಂಗ್ ಸ್ಟೋನ್ನ ಕಂಟಿನ್ಯೂ ಮಾಡ್ತಾರಾ? ಯಾಕಂದರೆ ಸ್ಟಾರ್ಟಿಂಗ್ ಒಂದು ಮ್ಯಾಚನ್ನು ಬಿಟ್ಟರೆ ಯಾವುದೇ ಮ್ಯಾಚಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಆತನನ್ನು ಸರ್ವೈವ್ ಮಾಡ್ತಿರೋದಂದರೆ ಉಳಿಸ್ತಾ ಇರೋದು ಟೀಮಲ್ಲಿ ಅಂತಂದರೆ ಬೌಲಿಂಗ್. ಸೊ ಬೌಲಿಂಗ್ ಒಂದು 2 ಓವರ್ 3 ಓವರ್ ಮಾಡ್ಬೋದು, ಎರಡೂ ಕಡೆ ಕೂಡ ಟರ್ನ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಆ ಒಂದು ಆಪ್ಷನ್ ಇದೆ ಅಂತ ಲಿವಿಂಗ್ ಸ್ಟೋನ್ ಇನ್ನೂ ಕೂಡ ಟೀಮಲ್ಲಿದ್ದಾರೆ. ಬಟ್ ಇವತ್ತೇನಾದರೂ ಒಂದು ಚೇಂಜಸ್ ಮಾಡ್ತಾರಾ? ಬೆತ್ತಲ್ ಏನಾದರೂ ಬರ್ಬೋದಾ ಅಥವಾ ಶೆಫರ್ಡ್ಗೆ ಏನಾದರೂ ಅವಕಾಶ ಕೊಡ್ತಾರಾ? ಸ್ಟಿಲ್ ಇನ್ನೂ ಕೂಡ ಅದು ಕ್ವಶನಲ್ಲಿದೆ. ಬಟ್ ಬ್ಯಾಟಿಂಗ್ ಅಂತ ನೋಡಿದಾಗ ಇನ್ನೂ ಕೂಡ ಲಿವಿಂಗ್ ಸ್ಟೋನ್ ಅವರ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಿಲ್ಲ. ನೋಡಿದಾಗೆ ಕೊಹ್ಲಿ ಲಾಸ್ಟ್ ಮ್ಯಾಚಲ್ಲಿ ಅವರು ಕ್ಲಿಕ್ ಆಗದೇ ಇರ್ಬೋದು, ಬಟ್ ಎನಿ ಡೇ ಕೊಹ್ಲಿ ಯಾವಾಗ ಫಾರ್ಮ್ ಬರ್ತಾರೆ ಅಥವಾ ಯಾವಾಗ ಸ್ಕೋರ್ ಗಳಿಸ್ತಾರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಆ ಟಾಪ್ ರನ್ ಲಿಸ್ಟಲ್ಲೂ ಕೂಡ ಟಾಪ್ 10ನಲ್ಲಿದ್ದಾರೆ RCB ಪರವಾಗಿ. ಸೊ ಇದು ಭಾಳ ಮುಖ್ಯವಾಗಿ ಇವತ್ತು ಫಿಲ್ ಸಾಲ್ಟ್ ಆಡಬೇಕು. ಫಿಲ್ ಸಾಲ್ಟ್ ಯಾವಾಗ ಪವರ್ ಪ್ಲೇನಲ್ಲಿ ಒಳ್ಳೆ ಓಪನಿಂಗ್ ಕೊಡ್ತಾರೆ ಆಟೋಮೆಟಿಕ್ಕಾಗಿ ರನ್ ಬರುತ್ತೆ. ಫಿಲ್ ಸಾಲ್ಟ್ ಏನಾದರೂ ಬೇಗ ಔಟ್ ಆದರೆ ಅದು ಪವರ್ ಪ್ಲೇ ರನ್ ಮೇಲೆ ಸ್ವಲ್ಪ ಹೊಡೆತ ಕೊಡುತ್ತೆ. ಇನ್ನು ಜಿತೇಶ್ ಶರ್ಮಾ, ರಜತ್ ಪಟಿದಾರ್ ಇವರು ಒಕೇಶನ್ಗೆ ಕರೆಕ್ಟಾಗಿ ನಿಲ್ಲಬೇಕು. ಜಿತೇಶ್ ಒಂದು ಮ್ಯಾಚ್ ಇಲ್ಲಿ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟರೆ ಮಧ್ಯೆ ಫ್ಲಾಪ್ ಆಗ್ತಿದ್ದಾರೆ. ಸೊ ಆ ಕಾರಣಕ್ಕೆ ಜಿತೇಶ್ ಶರ್ಮಾ ಅಂತ ಪ್ಲೇಯರ್ಸ್, ಕೃನಾಲ್ ಪಾಂಡ್ಯ ಬ್ಯಾಟಿಂದನೂ ಸ್ವಲ್ಪ ರನ್ ಬರಬೇಕಾಗುತ್ತೆ. ಸೊ ಓವರಾಲ್ ಈಗ ಸದ್ಯಕ್ಕೆ RCB ಒಂದು ಸೆಟಲ್ಡ್ ಟೀಮ್. ಬಟ್ ಒಂದು ಸೋಲು ಒಂದು ಗೆಲುವು, ಒಂದು ಸೋಲು ಒಂದು ಗೆಲುವು ಅಂತ ಆಗ್ತಿರೋದು ಸ್ವಲ್ಪ ಸೆಟ್ಲ್ ಆಗಿರೋದನ್ನು ಅನ್ಸೆಟ್ಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಗೆಲುವಿನ ಮೊಮೆಂಟಮ್ ಹೀಗೆ ಸಾಗಲಿ. ಕಳೆದ ಮ್ಯಾಚ್ಗೆ ರಿವೆಂಜನ್ನು ಪಂಜಾಬ್ನಲ್ಲೇ ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ನಿಮ್ಮ ಪ್ರಕಾರ ಏನಾದರೂ ಬದಲಾವಣೆ ಆಗಬೇಕಾ ಟೀಮಲ್ಲಿ? ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರು ಬರಬೇಕು, ಯಾರು ಹೊರಗಡೆ ಹೋಗಬೇಕು, ಜೊತೆಗೆ ಇವತ್ತಿನ ಮ್ಯಾಚ್ನಲ್ಲಿ ಏನು ಆಗ್ಬೋದು ಅಂತ. ಸೊ ಇದು ಪಂಜಾಬ್ ವರ್ಸಸ್ RCBಯ 2ನೇ ಮ್ಯಾಚ್, ರೈವಲ್ರಿ ಮ್ಯಾಚ್ನ ವಿಶೇಷ. ಕಾದು ನೋಡೋಣ ಏನಾಗುತ್ತೆ ಈ ಮ್ಯಾಚ್ನ ನಂತರ. ಮತ್ತೊಂದು ರಿವ್ಯೂ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.